ಆಗಸ್ಟ್ 15 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ದೇಶ ಶತಸಿದ್ಧವಾಗಿ ಕಾಯ್ದುಕೊಂಡು ಕುಳಿತುಕೊಂಡಿದೆ. ಕೇವಲ ದೇಶ ಮಾತ್ರವಲ್ಲ, ಕರ್ನಾಟಕದ ವ್ಯಾಪ್ತಿಯಲ್ಲಿಯೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ರೈಟ್ ನಾವು ನಾನೀಗ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿದ್ದೀನಿ. ವಿಧಾನಸೌಧದ ಎಂಟ್ರೆನ್ಸ್ ಏನಿದೆ, ಮೆಟ್ಟಲುಗಳೇನಿದೆ, ಇಲ್ಲಿ ಬೃಹತ್ತಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಯಾಕೆ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ, ಅದರಲ್ಲೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಫ್ರೀಡಮ್ ಹಬ್ಬ ಅನ್ನುವಂತಹ ಹೆಸರನ್ನು ಕೂಡ ರಾಜ್ಯ ಸರ್ಕಾರ ನೀಡಿದೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಎಲ್ಲಿ ನೋಡಿದರೂ ಕೂಡ ಬೆಂಗಳೂರಿನಲ್ಲಿ ಒಂದು ಫ್ಲೆಕ್ಸ್ಗಳು ಅಥವಾ ಬ್ಯಾನರ್ಗಳು ಕಂಡು ಬರುತ್ತೆ. ಫ್ರೀಡಮ್ ಹಬ್ಬ ಅನ್ನುವಂತಹ ಶೀರ್ಷಿಕೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡಲಾಗಿದೆ. ದಿ ಪೀಪಲ್ಸ್ ಪೆರೇಡ್ ಅನ್ನುವಂಥದ್ದು ಕೂಡ, ದಿ ಪೀಪಲ್ಸ್ ಗ್ರೂಪ್ ಆಫ್ ಪೆರೇಡ್ ಅನ್ನುವಂಥದ್ದೇನಿದೆ ಅದು ಕೂಡ ಇಲ್ಲಿ ಜರುಗುತ್ತೆ. ಅದಾದ ಮೇಲೆ ಅವತ್ತಿನ ದಿನ ಅಂದರೆ ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾದ ಕಾರ್ಯಕ್ರಮ ಸತತ ರಾತ್ರಿ 10 ಗಂಟೆಗಳ ತನಕ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ಹೊತ್ತಲ್ಲಿ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಗಳು ರನ್ ಆಗುತ್ತೆ. ಅದರಲ್ಲಿ ಮಕ್ಕಳ ಮೇಳ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿರ್ಬೋದು, ಕ್ವಿಜ್ ಕಾರ್ಯಕ್ರಮ ಅಂದರೆ ರಸಪ್ರಶ್ನೆಗಳಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಮತ್ತು ಅನೇಕ ಜನ ಸೆಲೆಬ್ರಿಟೀಸ್ಗಳಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತೆ. ಅನೇಕ ಬ್ಯಾಂಡ್ಗಳು ಬರುತ್ತೆ, ಮ್ಯೂಸಿಕ್ ಬ್ಯಾಂಡ್ಗಳು ಬರುತ್ತೆ, ಡ್ಯಾನ್ಸ್ ಶೋಸ್ಗಳಿರುತ್ತೆ, ಡ್ರಾಮಾಗಳಿರುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಬೃಹತ್ ವೇದಿಕೆಯ ಎಡಭಾಗದಲ್ಲಿ, ಅಲ್ಲಿ ಏನು ಕಾಣ್ತಾ ಇದೆಯಲ್ಲ, ಎಡಭಾಗದಲ್ಲಿ, ಬೃಹತ್ ವೇದಿಕೆಯ ಎಡಭಾಗದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಸ್ಟೇಜನ್ನು ನಿರ್ಮಾಣ ಮಾಡಿದ್ದಾರೆ, ಸಣ್ಣ ಸ್ಟೇಜು. ಅಲ್ಲಿ ಮಂತ್ರಿಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಕ್ಕೆ ಬಂದಂತಹ VVIPಗಳನ್ನು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉಭಯ ಭಾಗಗಳಲ್ಲಿ ಮಾಡಿದ್ದಾರೆ, ಎಡಕ್ಕೂ ಮಾಡಿದ್ದಾರೆ ಮತ್ತು ಬಲಕ್ಕೂ ಮಾಡಿದ್ದಾರೆ. ಬೃಹತ್ ದೊಡ್ಡ ಪ್ರಮಾಣದ ವೇದಿಕೆಯು ಕೂಡ ನಿರ್ಮಾಣ ಆಗ್ತಾ ಇದೆ. ವೇದಿಕೆಯ ಮೇಲೆ ಅನೇಕ ಜನ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರಬಹುದು, ಶಾಸಕರಾಗಿರಬಹುದು, ಇವರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳನ್ನು ಒಳಗೊಂಡು, ಗೃಹ ಸಚಿವರನ್ನು ಒಳಗೊಂಡು ಅವರೆಲ್ಲರೂ ಕೂಡ ಆ ವೇದಿಕೆಯ ಮೇಲೆ ಆಸೀನರಾಗಿರ್ತಾರೆ. ಇನ್ನು ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಬೃಹತ್ ಪ್ರಮಾಣದ ಜನ ಬರ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮಾತನ್ನು ಆಡಿದರು. ಇನ್ನು ಎದುರಿನಲ್ಲಿ ಏನು ರಸ್ತೆ ಇದೆ ಅಂದರೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯಭಾಗದ ರಸ್ತೆಯಲ್ಲಿ ಏನಿದೆ ಅಲ್ಲಿ ನಿಂತುಕೊಂಡು ಜನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರುವಂತಹ ನಿರೀಕ್ಷೆ ಅನ್ನುವಂಥದ್ದು ಈಗಿನ ರಾಜ್ಯ ಸರ್ಕಾರಕ್ಕೆ ಇದೆ. ಯಾಕೆಂತಂದರೆ ಬೃಹತ್ ಪ್ರಮಾಣದ ವೇದಿಕೆ ನಿರ್ಮಾಣ ಆಗಿದೆ, ದೊಡ್ಡ ದೊಡ್ಡ ಸ್ಪೀಕರ್ಗಳನ್ನು ಅಳವಡಿಸಲಾಗಿದೆ, LED ಸ್ಕ್ರೀನ್ಸ್ಗಳನ್ನು ಕೂಡ ಅಳವಡಿಸಲಾಗಿದೆ. ದೃಶ್ಯಾವಳಿಗಳನ್ನು ನೋಡ್ಬೋದು. ಪೊಲೀಸ್ ಸಿಬ್ಬಂದಿಗಳು ಕೂಡ ಇವತ್ತು ಬಿಗಿ ಬಂದೋಬಸ್ತಿನ ವ್ಯವಸ್ಥೆ ಆಗಿರಬಹುದು ಅಥವಾ ಜನಗಳನ್ನು ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಒಂದು ಪ್ಲ್ಯಾನ್ಸ್ಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡಬಹುದು, ವೇದಿಕೆ ಎಷ್ಟರ ಮಟ್ಟಿಗೆ ಸದೃಢವಾಗಿದೆ ಅನ್ನುವಂತಹ ಎಲ್ಲ ಒಂದು ಚೆಕಪ್ಪನ್ನು ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರವಾಗಿ ಕಾರ್ಯಕ್ರಮ ಅನ್ನುವಂಥದ್ದಾಗುತ್ತೆ. ಆ್ಯಂಡ್ ಅವತ್ತಿನ ದಿನ ಆಗಸ್ಟ್ 15ನೇ ತಾರೀಕು ರಾತ್ರಿ ಅವತ್ತಿನ ದಿನ ಕ್ರ್ಯಾಕರ್ ಶೋ ಅನ್ನುವಂಥದ್ದು ಇರುತ್ತೆ. ಸಿಡಿಮದ್ದು ಪ್ರದರ್ಶನವನ್ನು ರಾಜ್ಯ ಸರ್ಕಾರ ಅವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಹಮ್ಮಿಕೊಂಡಿದೆ. ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಗಳೂರು ಶತಸಿದ್ಧವಾಗಿದೆ, ವಿಧಾನಸೌಧ ಕೂಡ ಶತಸಿದ್ಧವಾಗಿದೆ. ರೈಟ್ ನಾವು ಈಗ ವಿಧಾನಸೌಧದ ಮುಂಭಾಗ ಮದುಮಗಳಂತೆ ಅಂದವಾಗಿ, ಚಂದವಾಗಿ, ಅದ್ಭುತವಾಗಿ ರೆಡಿ ಆಗ್ತಾ ಇದೆ. ಬಟ್ ಕಾರ್ಯಕ್ರಮ ಹೀಗೆಲ್ಲ ಮೂಡಿಬರುತ್ತೆ, ಜನ ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮತ್ತು ಸರ್ಕಾರದಿಂದ ರಾಜ್ಯದ ಜನರಿಗೆ ಮತ್ತು ಬೆಂಗಳೂರಿಗರಿಗೆ ಬಹಳ ಮುಕ್ತವಾದಂಥ ಆಹ್ವಾನ ಇದೆ. ಅದರಿಂದ ಒನ್ಸ್ ಅಗೇನ್ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರು ಈಸ್ ರೆಡಿ. ನೋಡೋಣ ಕಾರ್ಯಕ್ರಮ ಹೆಂಗೆ ಮೂಡಿ ಬರುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಕ್ಯಾಮ್ರಾಮನ್ ಗುರು ಜೊತೆ ಶ್ರೀನಿವಾಸ್ ವೈದ್ಯ, ಶುವೇಗ ನ್ಯೂಸ್, ಬೆಂಗಳೂರು.